ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಗಣರಾಜ್ಯೋತ್ಸವ ಪೆರೇಡ್ ಅಂತಂದ್ರೆ ಅದು ದೇಶದ ಶಕ್ತಿ, ಸೈನ್ಯದ ಸಾಮರ್ಥ್ಯ, ರಾಷ್ಟ್ರ ಗೌರವದ ಒಂದು ಅದ್ಭುತ ಕ್ಷಣ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ಆದ್ರೆ ಇದೇ ಸಮಯದಲ್ಲಿ ವಿರೋಧ ಪಕ್ಷದ ಪ್ರಮುಖ ನಾಯಕ ಅಂತ ಅನ್ನಿಸ್ಕೊಂಡವ್ರು ಏನ್ ಮಾಡ್ತಾ ಇದ್ರು? ದೇಶವನ್ನ ನೋಡ್ತಾ ಇದ್ರ, ದೇಶಕ್ಕೆ ಗೌರವವನ್ನ ಕೊಡ್ತಾ ಇದ್ರ, ಸೈನ್ಯಕ್ಕೆ ಗೌರವವನ್ನ ಕೊಡ್ತಾ ಇದ್ರ, ಅಥವಾ ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಾ ಇದ್ರ? ವೀಕ್ಷಕರು, ನಾನು ಹೇಳ್ತೀನಿ, ರಾಹುಲ್ ಇಟಲಿ ವಿರೋಧ ಪಕ್ಷದ ನಾಯಕ ಅಂತ ಹೇಳ್ತಾರೆ. ಆದ್ರೆ ಈಗ ಅವರು ವಿರೋಧ ಪಕ್ಷದ ನಾಯಕನಾಗಿ ಉಳ್ಕೊಂಡಿಲ್ಲ. ಬದಲಾಗಿ ಫುಲ್ ಟೈಮ್ ಒಂಥರ ಮೊಬೈಲ್ ಯೂಸರ್ ಆಗಿ ಫುಲ್ ಟೈಮ್ ದೇಶದ ಮರ್ಯಾದೆಯನ್ನ ತೆಗೆಯುವಂತಹ ವ್ಯಕ್ತಿಯಾಗಿ ಉಳ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ಈಗ ನೀವೇ ಹೇಳಿ, ಒಂದು ಗೌರವಯುತ ಸ್ಥಾನದಲ್ಲಿ ನಿಂತ್ಕೊಂಡು ಆ ಗೌರವಯುತ ಸ್ಥಾನಕ್ಕೆ ನೀವು ಬೆಲೆಯನ್ನ ಕೊಡಬೇಕು ಬೇಡವೋ? ಕೊಡ್ಬೇಕು ತಾನೆ. ಆದ್ರೆ ಈ ವ್ಯಕ್ತಿ ದೇಶದ ಗೌರವಯುತ ಕ್ಷಣದಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಬೇರೆ ವಿಚಾರದಲ್ಲೇ ಬ್ಯುಸಿ ಆಗಿರ್ತಾರೆ. ಇಟಲಿ ರಾಜಕುಮಾರ್ ಹೋಗಿ ಈಗ ಅವರು ಒಂಥರ ಸ್ಕ್ರೋಲ್ ರಾಜ್ಕುಮಾರ್ ಆಗಿಬಿಟ್ಟಿದ್ದಾರೆ. ಅಂದ್ರೆ ಅವರು ಏನ್ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಇವತ್ತೇ ನೀವು ನೋಡಿ, ಗಣರಾಜ್ಯೋತ್ಸವ ಪೆರೇಡ್ ನಡೀತಾ ಇದೆ. ಇಡೀ ದೇಶ ಆ ಸೈನ್ಯದ ಶಕ್ತಿಯನ್ನು ನೋಡ್ತಾ ಇದೆ, ಸಂಭ್ರಮಿಸ್ತಾ ಇದೆ. ಆದ್ರೆ ರಾಹುಲ್ ಇಟಲಿ ಮೊಬೈಲ್ ಡಿಸ್ಪ್ಲೇ ನೋಡ್ತಾ ಇದ್ದಾರೆ. ಪ್ರಧಾನಿ ಮೋದಿಜಿ ವಿಶ್ವ ನಾಯಕರುಗಳಿಗೆ ಆಪರೇಷನ್ ಸಿಂಧೂರದಲ್ಲಿ ಪಾಕ್ ಹೆಡೆಮುರಿ ಕಟ್ಟಿದಂತಹ, ಅಯ್ಯೋ ಭಾರತದ ಕೈಯಿಂದ ಒಮ್ಮೆ ನಮ್ಮನ್ನ ಬಚಾವ್ ಮಾಡಿ ಅಂತ ಬೇಡ್ಕೊಳ್ಳೋ ಹಾಗೆ ಮಾಡಿದಂತಹ ಆ ಬ್ರಹ್ಮೋಸ್ ಬಗ್ಗೆ ವಿವರಿಸ್ತಾ ಇದ್ದಾರೆ. ಇಡೀ ದೇಶದನ್ನು ಸಂಭ್ರಮದಿಂದ ನೋಡ್ತಾ ಇದೆ, ಖುಷಿ ಪಡ್ತಾ ಇದೆ. ಆದ್ರೆ ವಿರೋಧ ಪಕ್ಷದ ನಾಯಕ ಅಂತ ಅನ್ನಿಸ್ಕೊಂಡಿರುವಂತಹ ರಾಹುಲ್ ಇಟಲಿ ಏನು ಮಾಡ್ತಾ ಇದ್ದಾರೆ ನೋಡಿ, ಫೋನ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ನಾನ್ ಕೇಳಿದ ಫೋನ್ ನಲ್ಲಿ ಯಾರಿಗೆ ಏನನ್ನ ವಿವರಿಸ್ತಾ ಇದ್ರು? ಮೋದಿಜಿಯವರು ಆ ಒಂದು ಅದ್ಭುತ ಸಂದರ್ಭದಲ್ಲಿ ಒಂದು ಕಡೆ ಅದನ್ನ ವಿವರಿಸ್ತಾ ಇದ್ರು, ಮತ್ತೊಂದು ಕಡೆ ನನಗೆ ಕಂಡಿದ್ದು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ನಮ್ಮ ಭಾರತದ ತಂಟೆಗೆ ಬಂದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಇವತ್ತಿನ ಗಣರಾಜ್ಯೋತ್ಸವ ಪೆರೇಡ್ ಅಲ್ಲಿ ಬಹಳ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ರಾಹುಲ್ ಇಟಲಿಗೆ ಏನಾಗಿದೆ? ಇದನ್ನ ನಿರ್ಲಕ್ಷ್ಯ ಅಂತ ಹೇಳ್ಬೇಕಾ, ದೇಶಕ್ಕೆ ಅವಮಾನ ಅಂತ ಹೇಳ್ಬೇಕಾ, ಅಥವಾ ದೇಶದ ಗೌರವಕ್ಕೆ ಪಾತ್ರರಾಗದೆ, ಅಂದ್ರೆ ಅವನು ಸಂಭ್ರಮದಲ್ಲಿ ಪಾಲುದಾರರಾಗದೆ, ಬ್ರಹ್ಮೋಸ್ ಬಗ್ಗೆ ಹೆಮ್ಮೆಯನ್ನ ಪಡೆದೆ, ಅದನ್ನ ಕಣ್ಣೆತ್ತಿ ಕೂಡ ನೋಡದೆ ಪಾಕ್ ಪ್ರೇಮವನ್ನ ಮೆರೆದ್ರು ಅಂತ ಹೇಳ್ಬೇಕಾ? ಏನ್ ಹೇಳೋದಿದಕ್ಕೆ? ಇದು ಸೈನ್ಯಕ್ಕೆ ಮಾಡಿದಂತ ಅವಮಾನ ಅಲ್ವಾ? ಹಾಗಾದ್ರೆ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಇಷ್ಟೆಲ್ಲ ಸಂಭ್ರಮಿಸ್ತಾ ಇದ್ದಾರೆ, ಅಲ್ಲೇ ಕೂತ್ಕೊಂಡು ಅದನ್ನ ನೋಡೋದಕ್ಕೆ ಈ ವ್ಯಕ್ತಿಗೆ ಮನಸ್ಸಿಲ್ಲ ಅಂತಂದ್ರೆ ಅವಮಾನ ಅಲ್ವಾ? ಅದು ನಮ್ಮ ಸೇನೆಗೆ ಮಾಡುವಂತ ಅವಮಾನ ಅಲ್ವಾ? ದೇಶಕ್ಕೆ ಮಾಡುವಂತ ಅವಮಾನ ಅಲ್ವಾ? ಅದೊಬ್ಬ ವಿರೋಧ ಪಕ್ಷದ ನಾಯಕ ಅಂತ ಆತ. ಇದೇನು ಮೊದಲನೇ ಬಾರಿ ಅಲ್ಲ. ಹೀಗೆ ಬಹಳಷ್ಟು ಸಂದರ್ಭದಲ್ಲಿ ಈ ವ್ಯಕ್ತಿ ಇದೇ ರೀತಿಯಾದಂತಹ ಒಂದು ವರ್ತನೆಯನ್ನು ತೋರಿಸ್ತಾನೆ ಇರ್ತಾರೆ. ಬೇಕಾದ್ರೆ ಒಂದಷ್ಟು ಉದಾಹರಣೆಯನ್ನು ಕೊಡ್ತಾ ಹೋಗ್ತೀನಿ. ಇನ್ಸಿಡೆಂಟ್ ನಂಬರ್ 1, ಪುಲ್ವಾಮಾ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸುವಂತ ಒಂದು ಪವಿತ್ರ ಕ್ಷಣ. ಇಡೀ ದೇಶ ಮೌನವಾಗಿ ನಿಂತ ಅಲ್ಲಿ ಗೌರವವನ್ನು ಸಲ್ಲಿಸ್ತಾ ಇತ್ತು. ಆದ್ರೆ ರಾಹುಲ್ ಇಟಲಿ ಅಲ್ಲೂ ಬಿಸಿ. ಏನು ವಾಟ್ಸಪ್ಪ, ಇನ್ಸ್ಟಾಗ್ರಾಮ, ಗೇಮ್ಸಾ? ಅಂದ್ರೆ ಹುತಾತ್ಮರಿಗಿಂತ ಆ ವ್ಯಕ್ತಿಗೆ ಬೇರೇನೋ ಮುಖ್ಯ ಆಗಿತ್ತು. ಏನಷ್ಟು ಮುಖ್ಯವಾದಂಥದ್ದು ಏನಿತ್ತು? ಇನ್ಸಿಡೆಂಟ್ ನಂಬರ್ 2, ಸಂಸದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನಮ್ಮ ಸಶಸ್ತ್ರ ಪಡೆಗಳನ್ನು ಕೊಂಡಾಡ್ತಾ ಇದ್ರು, ಅವರ ಸಾಧನೆಯಿಂದ ಹೊಗಳ್ತಾ ಇದ್ರು. ಆದ್ರೆ ರಾಹುಲ್ ಇಟಲಿ ಮತ್ತೆ ಅಲ್ಲೂ ಕೂಡ ಮೊಬೈಲ್ ಅಲ್ಲೇ ಇದ್ದಾರೆ. ಅವರಿಗೆ ಅವೆಲ್ಲದಕ್ಕಿಂತ ಮೊಬೈಲೇ ಇಂಪಾರ್ಟೆಂಟ್ ಆಗಿತ್ತು. ಅಲ್ಲಿ ಹೇಳ್ತಾ ಇದ್ದಂಥದ್ದು ಯಾವುದೋ ರಾಜಕೀಯ ವಿಚಾರ ಆಗಿರ್ಲಿಲ್ಲ, ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿತ್ತು, ರಾಷ್ಟ್ರಕ್ಕೆ ಗೌರವದ ಕ್ಷಣ ಆಗಿತ್ತು. ಆದ್ರೆ ರಾಹುಲ್ ಇಟಲಿ ಸೇನೆಯನ್ನು ಅವಮಾನ ಮಾಡೋದಕ್ಕೆ ಅಂತಾನೆ ಹೀಗೆಲ್ಲ ಮಾಡ್ತಾರಾ ಅಂತ ನಾನು ಕೇಳೋದು, ಅಥವಾ ನಾನು ಪಾಕಿಸ್ತಾನಕ್ಕೆ ನಿಷ್ಠಾವಂತ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಹೀಗೆ ಮಾಡ್ತಾರಾ ಅಂತ. ಇದನ್ನ ನಿರ್ಲಕ್ಷ್ಯ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇದವರ ಮನೋಭಾವವನ್ನ, ಅವರ ದೇಶ ವಿರೋಧಿ ಮನಸ್ಥಿತಿಯನ್ನು ಎತ್ತಿ ಹಿಡಿತಾ ಇದೆ. ಇನ್ಸಿಡೆಂಟ್ ನಂಬರ್ 3, ಹೋಗ್ಲಿ, ದೇಶದ ವಿಚಾರ ಅವರಿಗೆ ಇಷ್ಟ ಇಲ್ಲ, ಅವರ ಮನಸ್ಥಿತಿ ಆ ರೀತಿ ಇದೆ ಅಂತ ಅನ್ಕೊಳ್ಳೋಣ. ಅಟ್ಲೀಸ್ಟ್ ತಮ್ಮದೇ ಪಕ್ಷದ ನಾಯಕರು ಏನೋ ಮಾತಾಡ್ತಾ ಇದ್ದಾರೆ, ಅದನ್ನಾದ್ರೂ ಕೇಳೋದಕ್ಕೆ ರೆಡಿ ಇದ್ದಾರಾ? ಅವರಿಗೆ ಅದು ಕೂಡ ಲೆಕ್ಕಕ್ಕೆ ಇಲ್ಲ.
ಈ ವ್ಯಕ್ತಿಗೆ ತಮ್ಮ ಪಕ್ಷದವರ ಮಾತೇ ಇಷ್ಟು ಬೋರ್ ಆಗ್ತಾ ಇದೆ ಅಂತಂದ್ರೆ, ಅದನ್ನೇ ಕೇಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ, ಅಯ್ಯೋ ಇನ್ನು ದೇಶದ ವಿಚಾರವನ್ನ ಕೇಳ್ತಾರಾ? ಸಾಧ್ಯನೇ ಇಲ್ಲ. ಆಫ್ಕೋರ್ಸ್ ಮೊಬೈಲ್ ಬಳಸ್ತಾರೆ, ಹೌದಲ್ವೋ? ಇನ್ಸಿಡೆಂಟ್ ನಂಬರ್ 4, ಕಾಂಗ್ರೆಸ್ SIR ವಿರುದ್ಧ ಅಯ್ಯೋ ಎದ್ದು ಬಿದ್ದು ಪ್ರತಿಭಟನೆಯನ್ನು ಮಾಡ್ತಾ ಇತ್ತು. ಪಕ್ಷದ ನಾಯಕರು ಕಿರ್ಚಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಆ ವಯಸ್ಸಲ್ಲೂ ಕೂಡ ಆ ಬಿಸಿಲಲ್ಲಿ ನಿಂತ್ಕೊಂಡು ಪ್ಲಕಾರ್ಡ್ ಅನ್ನ ಹಿಡ್ಕೊಂಡು ಪ್ರತಿಭಟನೆಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಆದ್ರೆ ಯುವ ನಾಯಕ ಅಂತ ಅನ್ನಿಸ್ಕೊಂಡಿರುವಂತಹ ರಾಹುಲ್ ಇಟಲಿ ಏನು ಮಾಡ್ತಾ ಇದ್ದಾರೆ? ಅಲ್ಲೂ ಕೂಡ ಮೊಬೈಲು ಸ್ಕ್ರೋಲ್ ಮಾಡ್ತಾ ಇದ್ದಾರಾ, ಟೈಪ್ ಮಾಡ್ತಾ ಇದ್ದಾರಾ? ಯಾರಿಗೆ ಏನು? ಒಂದು ಮರ್ಯಾದೆನೇ ಇಲ್ವಾ? ಅಥವಾ ಆತನ ಸ್ಥಾನಕ್ಕೆ ಒಂದು ಗೌರವ ಅನ್ನುವಂಥದ್ದು ಇಲ್ವಾ ಅಂತ? ಚಿಕ್ಕ ಮಕ್ಕಳಾದ್ರೂ ಇವರಿಗಿಂತ ಅದ್ಭುತವಾಗಿ ವರ್ತಿಸ್ತಾರ್ರಿ. ಇವರನ್ನು ವಿರೋಧ ಪಕ್ಷದ ನಾಯಕ ಅಂತ ಹೇಳೋದಕ್ಕಾಗತ್ತಾ? ಆಮೇಲೆ ಇವರು ಪ್ರಧಾನಿ ಅಭ್ಯರ್ಥಿ ಅಂತೆ. ಅಯ್ಯೋ, ಇವರ ಕೈಯಲ್ಲಿ ನಮ್ಮ ದೇಶದ ಚುಕ್ಕಾಣಿಯನ್ನ ಕೊಟ್ರೆ ಏನಾಗಬಹುದು ಅನ್ನುವಂಥದ್ದನ್ನು ಒಂದು ಬಾರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಗೋದು ಬೇಡ. ಇನ್ಸಿಡೆಂಟ್ ನಂಬರ್ 5, ಸಂಸದಲ್ಲಿ ಪ್ರಧಾನಿ ಮೋದಿಜಿ ಮಾತಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಅಷ್ಟೇ, ಒಂದು ಸಂಸತ್ತಿಗೆ ಮರ್ಯಾದೆ ಅಂತೂ ಹೆಂಗೂ ಇಲ್ಲ ಬಿಡಿ ಇವ್ರ ಕಡೆಯಿಂದ. ಅಲ್ಲೂ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ. ಕೊನೆಗೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಹೇಳಬೇಕಾದಂತ ಪರಿಸ್ಥಿತಿ ಬರುತ್ತೆ, ದಯವಿಟ್ಟು ಮೊಬೈಲ್ ಅನ್ನು ಬಳಸಬೇಡಿ ಅಂತ. बैंक का सदुपयोग क्या करना? माननीय सदस्य मोबाइल नहीं देंगे। आदरणीय सभापति जी, मोबाइल नहीं देंगे। आदरणीय सभापति जी, ನಾವು ಈ ಸ್ಕೂಲಲ್ಲೆಲ್ಲ ನೋಡ್ತಾ ಇದ್ವಿ, ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೇಳ್ತಾರಲ್ವಾ, ಹೇ ಮಾತಾಡಬೇಡಿ, ನಾನು ಪಾಠ ಮಾಡ್ತಾ ಇದ್ದೀನಿ, ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರಲ್ವಾ. ಹಂಗಾಯ್ತು ಈ ಪರಿಸ್ಥಿತಿ. ಮಕ್ಕಳಾದ್ರೂ ಇವರಿಗಿಂತ ಎಷ್ಟೋ ಬೆಟರ್. ಆದ್ರೆ ಇಲ್ಲಿ ಒಬ್ಬ ದೇಶದ ನಾಯಕ ಅಂತ ಅನಿಸ್ಕೊಂಡಿರುವಂತಹ ವ್ಯಕ್ತಿ ಈ ಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿ ಹೇಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಯೋಚನೆ ಮಾಡಿ. ಇನ್ಸಿಡೆಂಟ್ ನಂಬರ್ 6 ನೋಡಿ ಎಷ್ಟು ಮೊಬೈಲಲ್ಲಿ ಮುಳುಗ್ ಹೋಗಿದ್ದಾರೆ ಅಂತಂದ್ರೆ, ರಾಹುಲ್ ಇಟಲಿ ಹೆಸರು ಕರೆದ್ರು ಅವರ ಗಮನಕ್ಕೆ ಬರ್ತಾ ಇಲ್ಲ. ಕೊನೆಗೆ KC ವೇಣುಗೋಪಾಲ್ ಅವರು ನೋಡಿ ನಿಮ್ಮ ಹೆಸರು ಕರೀತಾ ಇದ್ದಾರೆ ಅಂತ ಅವರನ್ನ ಆ ಮೊಬೈಲ್ ಒಳಗಿಂದ ಈ ಕಡೆ ವಾಸ್ತವಕ್ಕೆ ಎಳಬೇಕಾದಂತ ಪರಿಸ್ಥಿತಿ. ಇವ್ರ ನಾಯಕನ ಅಥವಾ ಇದು ನಾಯಕತ್ವನ? ಇನ್ಸಿಡೆಂಟ್ ನಂಬರ್ 7, ಇತ್ತೀಚೆಗೆ ರಾಹುಲ್ ಇಟಲಿ ಮೇಲಿಂದ ಮೇಲೆ ವಿದೇಶ ಪ್ರವಾಸಕ್ಕೆ ಹೋಗಿದ್ದು ನೀವು ನೋಡೇ ಇರ್ತೀರಾ. ಆ ವಿದೇಶ ಪ್ರವಾಸಗಳನ್ನೆಲ್ಲ ಮುಗಿಸಿ ಬಂದ ನಂತರ ಮೊದಲ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಅವರು ಭೇಟಿಯನ್ನು ನೀಡ್ತಾರೆ, ಅದರಲ್ಲಿ ಪಾಲ್ಗೊಳ್ತಾರೆ. ಇದರಷ್ಟೊಂದು ಜನ ಇದ್ದಾರೆ, ಕ್ಯಾಮ್ರಾಗಳಿದ್ದಾವೆ. ಅಲ್ಲಿ ಕೂತ್ಕೊಂಡು ಮೇಲೂ ರಾಹುಲ್ ಇಟಲಿಗೆ ಮತ್ತೆ ಫೋನ್ ಬಿಟ್ರೆ ಅವರು ಈ ಲೋಕದಲ್ಲೇ ಇರಲಿಲ್ಲ. ಏನು ಹೇಳೋದು, ಇವರು ವಿರೋಧ ಪಕ್ಷದ ನಾಯಕನ ಅಂತ? ಇಷ್ಟು ಬೇಜವಾಬ್ದಾರಿಯಾಗಿ ಯಾರಾದರೂ ನಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಇನ್ಸಿಡೆಂಟ್ ನಂಬರ್ 8, ರೈತರಿಗಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಂತ ಹೋಗ್ತಾರೆ ರಾಹುಲ್ ಇಟಲಿ. ಅಲ್ಲಿಗೆ ಹೋದ ನಂತರ ಕೂಡ ಮಾಡೋದೇನು? ಮೊಬೈಲು, ಅದರಲ್ಲೇ ಕಳೆದು ಹೋಗಿದ್ರು. ರೈತರ ಪರ ಪ್ರತಿಭಟನೆ, ಆದ್ರೆ ಒಂದು ಸ್ವಲ್ಪ ಮಣ್ಣನ್ನ ಕೈಯಿಂದ ಮುಟ್ಟೋದಕ್ಕೂ ಅವರಿಂದ ಆಗ್ಲಿಲ್ಲ. ಕೊನೆಗೆ ಬಾಟ್ಲಿಯಿಂದ ಹಿಂಗೆ ಸುರಿದು ಬಿಡ್ತಾರೆ, ಬೇಕೋ ಬೇಡವೋ ಅಂತ. ಅಂದ್ರೆ ಅಲ್ಲೂ ಕೂಡ ರೈತರಿಗೆ, ಈ ಮಣ್ಣಿಗೆ ಅಗೌರವವನ್ನ ಸೂಚಿಸ್ತಾರೆ. ಬಹುಶಃ ಮಣ್ಣು ಮುಟ್ಟಿದ್ರೆ ಆಮೇಲೆ ಕೈ ಕೊಳೆ ಆಗುತ್ತೆ, ಮೊಬೈಲ್ ಫೋನ್ ಹಿಡ್ಕೊಳೋದಕ್ಕಾಗಲ್ಲಲ್ವಾ, ಅದಕ್ಕೆ ಮೋಸ್ಟ್ಲಿ ಮುಟ್ಲಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ಇಲ್ಲ ಅಂತಂದ್ರು ಅವರಿಗೆ ಈ ನೆಲದ ಮೇಲೆ ಗೌರವ ಇಲ್ಲ, ಅದು ಬೇರೆ ವಿಚಾರ ಬಿಡಿ. ವೀಕ್ಷಕರ, ನಾನು ಇಲ್ಲಿ ಒಂದಷ್ಟು ಸಂದರ್ಭಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ವ್ಯಕ್ತಿಗೆ ಈ ದೇಶದ ಗಂಭೀರ ಕ್ಷಣಗಳು ಅಂತ ಬಂದಾಗ್ಲಿಲ್ಲ, ಅದೊಂಥರ ಈ ಬ್ರೇಕ್ ಟೈಮ್ ಅನ್ನೋ ತರ ಆಡ್ತಾರೆ. ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸುವಂತ ಕ್ಷಣಗಳೆಲ್ಲವೂ ಕೂಡ ಈ ವ್ಯಕ್ತಿಗೆ ಒಂಥರ ಸ್ಕ್ರೀನ್ ಟೈಮ್ ಆಗಿರುತ್ತೆ. ಅಂದ್ರೆ ಮರ್ಯಾದೆನೆ ಕೊಡಲ್ಲ. ನಾನು ಕೇಳೋದಿಷ್ಟೇ, ಅಟ್ಲೀಸ್ಟ್ ಇವತ್ತು ಗಣರಾಜ್ಯೋತ್ಸವ ದಿನ ಇಡೀ ದೇಶ ತನ್ನ ಒಂದು ಸಾಧನೆಯನ್ನು ಸಂಭ್ರಮಿಸ್ತಾ ಇದೆ, ಅಲ್ಲೂ ಕೂಡ ನಿಂತ್ಕೊಂಡು ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಬ್ಯುಸಿ ಇದ್ದೀರಾ ಅಂತಂದ್ರೆ ಏನರ್ಥ? ಇದು ದೇಶಕ್ಕೆ ಮಾಡುವಂತ ಅವಮಾನನ ಅಥವಾ ಪಾಕಪರ ಪ್ರೇಮವನ್ನ ಪ್ರದರ್ಶನ ಮಾಡುವಂಥದ್ದ? ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.